ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಈಗ ಆಲ್ರೆಡಿ RRB ಗ್ರೂಪ್ ಡಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಎಕ್ಸಾಮ್ ಮುಗಿದು ಬಹಳ ದಿನಗಳಿಗಾಯ್ತು. ಸಾಕಷ್ಟು ಅಭ್ಯರ್ಥಿಗಳು ಕೇಳಾಕತ್ತಾರೆ ನಮ್ದು ರಿಸಲ್ಟ್ ಯಾವಾಗ, ಫಿಸಿಕಲ್ ಯಾವಾಗ, ಮತ್ತೆ ಸೇಫ್ ಸ್ಕೋರ್ ಏನು ಅಂತೇಳಿ. ಅದೇ ರೀತಿ 22,000 ಹುದ್ದೆಗಳಂದ್ರೆ ಈಗ ಮೊನ್ನೆ ತನಕ ಕಾಲ್ಫಾರ್ಮ್ ಆಗಿತ್ತಲ್ಲ, ಅದಕ್ಕೆ ಅರ್ಜಿ ಸಲ್ಲಿಸಲು ಇವತ್ತ ಕೊನೆಯ ದಿನಾಂಕ ಇರ್ತ್ರಿ. ಕೊನೆ ದಿನಾಂಕ ಐತ್ರಿ. ಆಗಿದ್ರೆ ಎಕ್ಸಾಮ್ ಯಾವಾಗ ಅಂತ ಕೂಡ ಕೇಳಾಕತ್ತೀರಿ. ಅದಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ಗ್ರೂಪ್ ಗೆ ಸಂಬಂಧಿಸಿದಂತೆ 2026 ಸ್ಟಡಿ ಮಾಡ್ತಾ ಇದ್ರೆ ಈ ನೋಟ್ಸ್ ತುಂಬಾ ಬೇಕು. ಹೌದು ಸ್ನೇಹಿತರೆ, ಸಿಲೆಬಸ್ ಪ್ರಕಾರ ನೋಟ್ಸ್ ಇರ್ತಾವ. ಸಿಲೆಬಸ್ ಅಲ್ಲಿರೋ ಜಿಕೆ ಗೆ ಸಂಬಂಧಿಸಿದಂತೆ ಕಂಪ್ಲೀಟ್ ಸಿಲೆಬಸ್ ನೋಟ್ಸ್. ಜಿಕೆ ಗೆ ಸಂಬಂಧಿಸಿದ ಕಂಪ್ಲೀಟ್ ಸಿಲೆಬಸ್ ನೋಟ್ಸ್ ಪ್ಲಸ್ ನಿಮಗೆ 1000 ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ ರೀ. ಮತ್ತೆ ಅದೇ ರೀತಿ ನಿಮಗೆ ಸೈನ್ಸ್ ಗೆ ಸಂಬಂಧಿಸಿದಂತೆ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರದ ಡೀಟೇಲ್ಸ್ ನೋಟ್ಸ್ ಪ್ಲಸ್ ನಿಮಗೆ 1000 ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ ರೀ. ಎಕ್ಸಾಮ್ ಸಮೀಪ ಬಂದಾಗ ಇಂಪಾರ್ಟೆಂಟ್ ಕ್ವಶನ್ಸ್ ಓದ್ರಿ, ಮೊದಲಿಗೆ ಡೀಟೇಲ್ಸ್ ನೋಟ್ಸ್ ಓದ್ಕೋರಿ. ಇನ್ನ ಅದೇ ರೀತಿ ಮ್ಯಾಥಮೆಟಿಕ್ಸ್ ರೀಸನಿಂಗ್ ಗೆ ಸಂಬಂಧಿಸಿದ 70 to 80% ಸಿಲೆಬಸ್ ಅವರಿಗೆ ಕೈ ಬರದ ನೋಟ್ಸ್ ಪ್ಲಸ್ ನಿಮಗೆ ಓಲ್ಡ್ ಕ್ವಶನ್ ಪೇಪರ್. ಓಲ್ಡ್ ಕ್ವಶನ್ ಪೇಪರ್ ಬಹಳ ಇಂಪಾರ್ಟೆಂಟ್. ಕ್ವಶನ್ ಯಾವ ರೀತಿ ಅಂತ ಬರ್ತಾವ ಅಂತ ನೋಡ್ಕೋಕ ಇಂಪಾರ್ಟೆಂಟ್ ಆಗಿ ಓಲ್ಡ್ ಕ್ವಶನ್ ಪೇಪರ್ ಕೂಡ ಇರ್ತಾವ್ರಿ. ಮತ್ತೆ ಎಕ್ಸಾಮ್ ಮುಗಿಯೋವರೆಗೆ ಕರೆಂಟ್ ಅಫೇರ್ಸ್ ರೀ. ಇವೆಲ್ಲ ಸೇರಿ ಮೊದಲಿಗೆ 999 ರೂಪಾಯಿ ಐತ್ರಿ. ನೇಮಕಾತಿ ಆದ ಕಾರಣ ಎಲ್ಲಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ನಮ್ಮ ಚಾನಲ್ ವಿಡಿಯೋ ನೋಡಿದ್ದೇನ ಸ್ಕ್ರೀನ್ ಶಾಟ್ ಕಳಿಸಿದ್ರೆ 300 ರೂಪಾಯಿ ಅಲ್ರಿ, ಕೇವಲ 200 ರೂಪಾಯಿಗಾಗಿ ನಿಮ್ಗೆ ನೋಟ್ಸ್ ಅನ್ನ ನೀಡ್ತಾರೆ. 999 ಅಲ್ಲ, 300 ರೂಪಾಯಿ ಅಲ್ಲ, ಕೇವಲ 200 ರೂಪಾಯಿ ನಿಮಗೆ ನೋಟ್ಸ್ ಅನ್ನ ನೀಡಲಾಗ್ತದೆ. ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತಂದ್ರೆ ಈ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಅನ್ನ ಪಡೆದುಕೊಳ್ಳಿ. ಯಾರು ಕೂಡ ಕಾಲನ್ನ ಮಾಡಕ್ ಹೋಗಬೇಡಿ, ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಹಾಕಿ ಸಂಪೂರ್ಣ ಮಾಹಿತಿನ ಶೇರ್ ಮಾಡಲಾಗುವುದು. ಸ್ನೇಹಿತರೆ, ನೋಟ್ಸ್ ಯಾವ ರೀತಿ ಅದ ಇಲ್ಲಿ ನೋಡ್ಕೊಳ್ಳಿ. ಸ್ನೇಹಿತರೆ, ಸೈನ್ಸ್ ಗೆ ಸಂಬಂಧಿಸಿದಂತೆ ನೋಟ್ಸ್ ನೋಡ್ರಿ ಈ ರೀತಿ ಇರ್ತದ. ಕಂಪ್ಲೀಟ್ ಆಗಿ ನಿಮಗೆ ಸೈನ್ಸ್, ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ ಬೇರೆ ಬೇರೆನೇ ಇರ್ತಾವ್ರಿ. ನೋಡ್ಕೋಬಹುದು ನೋಟ್ಸ್ ಈ ರೀತಿ ಇರ್ತದ. ಸ್ಟ್ಯಾಟಿಕ್ ಜಿಕೆ ಸಂಬಂಧಿಸಿದಂತೆ ನೋಟ್ಸ್ ನೋಡ್ರಿ ಈ ರೀತಿ ನೋಟ್ಸ್ ಇರ್ತದೆ. ಅತಿ ಹೆಚ್ಚು ಪ್ರಶ್ನೆಗಳು ಸ್ಟ್ಯಾಟಿಕ್ ಜಿಕೆ ಒಳಗೆ ಬರ್ತಾರೆ. ಸೆಂಟ್ರಲ್ ಗವರ್ನಮೆಂಟ್ ಜಾಬ್ಗೆ ಸ್ಟ್ಯಾಟಿಕ್ ಜಿಕೆ ಬಹಳ ಇಂಪಾರ್ಟೆಂಟ್ ರೀ. ಇಲ್ಲಿ ನೋಡ್ಕೊತಿರಬಹುದು ಪ್ರತಿಯೊಂದು ಕೂಡ ಇಲ್ಲಿ ನೋಟ್ಸ್ ಇರ್ತಾರೆ. ಯಾರಿಗಾದ್ರೂ ಈ ನೋಟ್ಸ್ ಬೇಕಾಯ್ತಂದ್ರೆ ಈ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಅನ್ನ ಪಡೆದುಕೊಳ್ಳಿ. ಕೇವಲ 200 ರೂಪಾಯಿದಲ್ಲಿ ನಿಮಗೆ ಈ ಎಲ್ಲ ನೋಟ್ಸ್ ಸಿಗ್ತಾವ್ರಿ. ನಮ್ಮ ಚಾನಲ್ ವೀಕ್ಷಕರಿಗೆ ಮಾತ್ರ. ಇಂಟ್ರೆಸ್ಟ್ ಇದ್ದವರು ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕ್ರಿ. ಸ್ನೇಹಿತರೆ, ನೀವೇನಾದ್ರೂ 2026ರಲ್ಲಿ RRB ಗ್ರೂಪ್ ಡಿ ಹುದ್ದೆಗಳಿಗೆ ಸಂಬಂಧಿಸಿ ಸ್ಟಡಿಯನ್ನ ಮಾಡ್ತಾರೆ, ಈ ನೋಟ್ಸ್ ತುಂಬಾ ಉಪಯುಕ್ತ. ಹೌದು ಸ್ನೇಹಿತರೆ, ಸಿಲೆಬಸ್ ಅಲ್ಲಿರೋ ಜಿಕೆ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಮ್ಯಾಥಮೆಟಿಕ್ಸ್, ರೀಸನಿಂಗ್, ಓಲ್ಡ್ ಕ್ವಶನ್ ಪೇಪರ್, ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸ್ ಸೇರಿಸಿ ನಮ್ಮ ಚಾನಲ್ ವೀಕ್ಷಕರಿಗೆ ಮಾತ್ರ ಕೇವಲ 200 ರೂಪಾಯಿಗಾಗಿ ನೀಡ್ತಾರೆ. ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತ ನಮ್ಮ ಚಾನಲ್ ವಿಡಿಯೋ ನೋಡಿದ್ದನ್ನ ಸ್ಕ್ರೀನ್ ಶಾಟ್ ಕಳಿಸಿ ಈ ನೋಟ್ಸ್ ಅನ್ನ ತೆಗೆದುಕೊಳ್ಳಬಹುದು. ಸ್ನೇಹಿತರೆ, ಸಾಕಷ್ಟು ಅಭ್ಯರ್ಥಿಗಳ ಕೇಳಾಕತ್ತಿದ್ರಿ 32,000 ಹುದ್ದೆಗಳಿಗೆ ಸಂಬಂಧಿಸಿದಂತೆ ರಿಸಲ್ಟ್ ಯಾವಾಗ ಬರುತ್ತಂತೇಳಿ. ಸ್ನೇಹಿತರೆ, ರಿಸಲ್ಟ್ ನೋಡ್ರಿ ಸ್ವಲ್ಪ ಲೇಟ್ ಆಗ್ತದ. ನಾ ಆಲ್ರೆಡಿ ವಿಡಿಯೋ ಮಾಡಿ ಕೂಡ ತಿಳಿಸಿದ್ದೆ, ಮತ್ತೆ ಕೇಳಾಕತ್ತಿದ್ರಿ. ಸೊ ಅದಕ್ಕಾಗಿ ಇನ್ನೊಂದ್ ಸಾರಿ ಕೂಡ ಹೇಳಾಕತ್ತೀವ್ರಿ. ಸ್ನೇಹಿತರೆ, ಒಂದು ಲಾಸ್ಟ್ ಟೈಮ್ದ RPF ಆಗಿರ್ಲಿ, ಅದೇ ರೀತಿ NTPC ಎಲ್ಲಾ ಕೂಡ ಅವಾಗ 70 ರಿಂದ 90 ದಿನದ ಒಳಗಡೆ ನಿಮ್ದು ರಿಸಲ್ಟ್ ಅನ್ನ ಬಿಟ್ಟಿದ್ದಾರೆ. ಸೊ ಅದಕ್ಕಾಗಿ ಈ ಸಾರಿ RRB ಗ್ರೂಪ್ ಡಿ ಸ್ವಲ್ಪ ಡಿಲೇ ಆದ ಕಾರಣಕ್ಕಾಗಿ ನಿಮ್ದು ಮಿನಿಮಮ್ ಅಂದ್ರೂ ಕೂಡ ಒಂದು 60 ದಿವಸ ಆದ್ರೂ ಕೂಡ ತಗೋತಾರೆ. ಈಗ ಆಲ್ರೆಡಿ ಫೆಬ್ರವರಿ 10ಕ್ಕೆ ಎಕ್ಸಾಮ್ ಮುಗ್ದಾವು. ಈಗ 1 ಮಂತ್ ಐತ್ರಿ ನಿಮ್ದು, ಇನ್ನ 1 ಮಂತ್ ಟೈಮ್ ಐತ್ರಿ. ಸೊ ಅದಕ್ಕಾಗಿ 1 ಮಂತ್ ಆದ ನಂತರ ನಿಮ್ದು ರಿಸಲ್ಟ್ ಎಂಬುದು ಬರ್ತದ್ರಿ. ಇದು 32,000 ಹುದ್ದೆಗಳಿಗೆ ಸಂಬಂಧಿಸಿದಂತೆ ರಿಸಲ್ಟ್ ಬರ್ತಾ. ಸ್ನೇಹಿತರೆ, ಇಲ್ಲಿ ಸೇಫ್ ಸ್ಕೋರ್ ಎಷ್ಟು ಅಂತ ಸಾಕಷ್ಟು ಅಭ್ಯರ್ಥಿಗಳು ಕೇಳಿದ್ರಿ. ನಾವು ಫಿಸಿಕಲ್ ಅನ್ನ ಪ್ರಾಕ್ಟೀಸ್ ಮಾಡ್ಬೇಕ್ರಿ. ಯಾಕಂದ್ರೆ ಫಿಸಿಕಲ್ ರಿಸಲ್ಟ್ ಅನ್ನ ಬಿಟ್ಟಿಂದ ಫಿಸಿಕಲ್ ಗೆ ಬಹಳ ಟೈಮ್ ಕೊಡಂಗಲ್ರಿ. ಆಲ್ರೆಡಿ ಕೂಡ ಹೇಳಿದ್ದೆ ನಾನು, ಇನ್ನೊಂದ್ಸರಿ ಹೇಳ್ತೀನಿ. ಸ್ನೇಹಿತರೆ, ನೀವು ಯಾವುದೇ ಒಂದು ಕ್ಯಾಟಗರಿ ಅಭ್ಯರ್ಥಿ ಆಗಿರ್ಲಿ, ಒಂದ 55 ಪ್ಲಸ್ ಏನಾದ್ರು ನಿಮ್ದೇನಾದ್ರು ರಾ ಸ್ಕೋರ್ ಅಥವಾ 50 ಆಗಿತ್ತಪ್ಪ ಅಂದ್ರ ರಾ ಸ್ಕೋರ್ ಹೇಳಕತ್ತೇನ್ರಿ. ನಾರ್ಮಲೈಸೇಷನ್ ಮಾರ್ಕ್ಸ್ ಬಂತಂದ್ರ ಮತ್ತೆ ಜಾಸ್ತಿ ಆಗತ್ರಿ ಸ್ಕೋರು. ಅದಕ್ಕೆ ಈಗ ರಾ ಸ್ಕೋರ್ ಕಡಿಮೆ ಇರುತ್ತಾ, ಸೊ ಅವಾಗ ರಾ ಸ್ಕೋರು ಪ್ಲಸ್ ಇದು ಏನಿದೆಯಲ್ಲ ನಾರ್ಮಲೈಸೇಷನ್ ಮಾರ್ಕ್ಸ್ ಗೆ ಸ್ವಲ್ಪ ಜಾಸ್ತಿ ಆಗತ್ತಾ. ಸೊ ಅದಕ್ಕಾಗಿ ನೀವು 55 ಪ್ಲಸ್ ಸ್ಕೋರ್ ಅಥವಾ 50 ಏನಾದ್ರೂ ಸ್ಕೋರ್ ಆಗಿತ್ತಪ್ಪ ಅಂದ್ರ ಪ್ರಾಕ್ಟೀಸ್ ಅನ್ನ ಸ್ಟಾರ್ಟ್ ಮಾಡ್ಕೋರಿ. ಆಯ್ತು. ನೀವು ಯಾವುದೇ ಕ್ಯಾಟಗರಿ ಅಭ್ಯರ್ಥಿ ಆಗಿರ್ಲಿ, SC ST ಆಗಿರ್ಲಿ, OBC ಆಗಿರ್ಲಿ, EWS ಆಗಿರ್ಲಿ, UR ಆಗಿರ್ಲಿ, ಸೊ ಒಟ್ಟರು ಕೂಡ ಒಂದು 55 ಪ್ಲಸ್ ಸ್ಕೋರ್ ಆಗಿತ್ತಪ್ಪ ಅಂದ್ರ ನಿಮ್ಮ ಪ್ರಾಕ್ಟೀಸ್ ಅನ್ನ ಸ್ಟಾರ್ಟ್ ಮಾಡ್ರಿ. ಸ್ನೇಹಿತರೆ, ಒಂದ ರಿಕ್ವೆಸ್ಟ್ ರೀ, ನಿಮ್ದು ಈ ಸಾರಿ ರಾ ಸ್ಕೋರ್ ಎಷ್ಟಾಗೈತೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಇನ್ನೊಂದು ವಿಡಿಯೋದಲ್ಲಿ ನಾರ್ಮಲೈಸೇಷನ್ ಮಾರ್ಕ್ಸ್ ಬಂದ ನಂತರ ಜೊತೆಗೆ ಶಿಫ್ಟ್ ಅಂತ ತಿಳಿಸ್ರಿ. ಶಿಫ್ಟ್ ವೈಸ್ ನಾರ್ಮಲೈಸೇಷನ್ ಸ್ಕೋರ್ ಬರುತ್ತ್ರಿ. ಕೆಲವೊಬ್ಬರಿಗೆ 1 ಬರುತ್ತೆ, ಕೆಲವೊಬ್ಬರಿಗೆ 0 ಬರುತ್ತೆ, ಕೆಲವೊಬ್ಬರಿಗೆ 8 ಬರ್ಬೋದು, 10 ಬರ್ಬೋದು. ನಾರ್ಮಲೈಸೇಷನ್ ಸ್ಕೋರ್ ಅನ್ನ ಬಿಟ್ಟ ತಕ್ಷಣ ಮತ್ತೆ ಇನ್ನೊಂದು ಸಾರಿ ನಿಮಗೆ ಈ ವಿಡಿಯೋನ ಮಾಡಿ ತಿಳಿಸ್ತೀನಿ. ಸೊ ಅದಕ್ಕಾಗಿ ನಿಮ್ದು ರಾ ಸ್ಕೋರ್ ಎಷ್ಟಾಗೈತಿ, ಯಾವ ಜೂನ್ಗೆ ಅರ್ಜಿಯನ್ನ ಸಲ್ಲಿಸಿರಿ ಅಂತ ಕಮೆಂಟ್ ಮೂಲಕ ತಿಳಿಸ್ರಿ. ಓಕೆ ಸ್ನೇಹಿತರೆ, ಇದಂತೂ ಎಲ್ಲ ಕೂಡ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಈಗ ನೆಕ್ಸ್ಟ್ 22,000 ಹುದ್ದೆಗಳಿಗೆ ಸಂಬಂಧಿಸಿದಂತೆ ಎಕ್ಸಾಮ್ ಯಾವಾಗ ಆಗತ್ತಾ ಅದನ್ನ ಹೇಳ್ರಿ ಅಂತ ಹೇಳಾಕತ್ತೀರಿ. ಸ್ನೇಹಿತರೆ, ಈಗ ಆಲ್ರೆಡಿ ಇವತ್ತ ಅರ್ಜಿ ಸಲ್ಲಿಕೆ ಕೂಡ ಮುಕ್ತಾಯ ಆಗ್ತದ. ಅರ್ಜಿ ಸಲ್ಲಿಕೆ ಮುಕ್ತಾಯ ಆಗಿಂದ ನಿಮ್ದು ಎಕ್ಸಾಮ್ಗೆ ಸಂಬಂಧಿಸಿದಂತೆ ಅಪ್ಲಿಕೇಶನ್ ಗೆ ಸಂಬಂಧಿಸಿದಂತೆ ಕರೆಕ್ಷನ್ ಕೂಡ ಸ್ಟಾರ್ಟ್ ಆಗುತ್ತಾ. ಕರೆಕ್ಷನ್ ಮುಗಿದ ನಂತರ ಅಲ್ಲಿಂದ ಒಂದು
2 ರಿಂದ 3 ಮಂತ್ ಟೈಮ್ ಕೊಡ್ತಾರೆ. ಅದಾದ ನಂತರ ನಿಮ್ದು ಎಕ್ಸಾಮ್ ಕೂಡ ಪ್ರಾರಂಭ ಆಗುತ್ತೆ. ಈ ಸಾರಿ ಎಕ್ಸಾಮ್ ಜೂನ್ದಾಗ ಆಗುವ ಸಾಧ್ಯತೆ ಜಾಸ್ತಿ ಐತ್ರಿ. ಹೋದ ವರ್ಷ ಕೇಸ್ ಆಗಿ ಸ್ವಲ್ಪ ಡಿಲೇ ಆಯ್ತ್ರಿ. ಈ ಸಾರಿ ಕರೆಕ್ಟ್ ಒಂದು 3 ಮಂತಿಗೆ ನಿಮ್ದು ಎಕ್ಸಾಮ್ ಅಂತ ಒಂದು 100 ಡೇಸ್ಗೆ ನಿಮ್ದು ಎಕ್ಸಾಮ್ ಅನ್ನ ಮಾಡ್ತಾರೆ. ಸೊ ಅದಕ್ಕಾಗಿ ಪ್ರಿಪರೇಷನ್ ಸ್ಟಾರ್ಟ್ ಮಾಡೋರು ಇವಾಗ ಸ್ಟಾರ್ಟ್ ಮಾಡ್ರಿ. ಕೋಚಿಂಗ್ ಹೋಗಿದ್ರೆ ಹೋಗ್ಬೋದು, ಇಲ್ಲಪ್ಪ ಸೆಲ್ಫ್ ಸ್ಟಡಿ ಮಾಡ್ತಿದ್ರ ಮಾಡ್ಬೋದ್ರಿ. ನಿಮಗೇನಾದ್ರು ಪ್ರಿಪರೇಷನ್ ಗೆ ಸಂಬಂಧಿಸಿದಂತೆ ನೋಟ್ಸ್ ಏನಾದ್ರು ಬೇಕಾದ್ರೆ ಆಲ್ರೆಡಿ ನಾನು ನೋಟ್ಸ್ ಇನ್ಫಾರ್ಮೇಶನ್ ಕೊಟ್ಟೇನ್ರಿ. ಆ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ನ ಪಡೆದುಕೊಳ್ಳಬಹುದು. ಈ ನಮ್ಮ ಚಾನಲ್ ವೀಕ್ಷಕರಿಗೆ ಸ್ಪೆಷಲ್ ಆಫರ್ ಐತಿ. 200 ರೂಪಾಯಿಗಾಗಿ ಈ ನೋಟ್ಸ್ ಅನ್ನ ನೀಡುತ್ತಾರೆ. ಇದು ಬಂದು ಲಿಮಿಟೆಡ್ ಆಫರ್ ಇರುತ್ತೆ. ಯಾರಿಗಾದ್ರೂ ನೋಟ್ಸ್ ಬೇಕೈತೆ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕ್ರಿ. ಸ್ನೇಹಿತರೆ, ಈ ವಿಡಿಯೋಗೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ರು ಕಮೆಂಟ್ ಮೂಲಕ ತಿಳಿಸಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.